ಸಾಹಿತ್ಯ ತಿಳ್ಕೊಳ್ದೇನೆ ಅದನ್ನ ನುಡ್ಸಕ್ಕೆ ಪ್ರಯತ್ನ ಪಟ್ರೆ ಬರೀ ಸ್ವರ ಆಚೆ ಬರ್ತಾ ಇರುತ್ತೆ. ಲಕ್ಷ್ಮೀ ಬರಮ್ಮ ಕೀರ್ತನೆಗಳು ಕಲ್ತ್ಕೊಂಡಾಗ ಸ್ವರ ತಲೆಯಲ್ಲಿ ಓಡ್ತಿರುತ್ತೆ, ಸಾಹಿತ್ಯ ಓಡೋದಿಲ್ಲ. ವೈಟ್ ಬೋರ್ಡಲ್ಲಿ ಒಂದು ಬ್ಲ್ಯಾಕ್ ಡಾಟ್ ಬರೆದ್ರೆ ಜನಕ್ಕೆ ಏನಿದೆ ಅಂತ ಕೇಳಿದ್ರೆ ಬ್ಲ್ಯಾಕ್ ಡಾಟ್ ಅಂತಾರೆ, ವೈಟ್ ಬೋರ್ಡ್ ಅಂತ. ಈ ಒಂದು 50 ವರ್ಷದಲ್ಲಿ ನೀವು ಕಲ್ತಾಗಿನ್ನ ಟೆಕ್ನಿಕ್ಕನ್ನ ನೀವೇನಾದರೂ ಡೆವಲಪ್ ಮಾಡಿ ಹೇಳ್ಕೊಡೋದಲ್ಲಾಗಿರ್ಬೋದು, ನುಡ್ಸ್ಕೊಡೋದಲ್ಲಾಗಿರ್ಬೋದು, ಏನಾದರೂ ಮಾರ್ಪಾಡು ಮಾಡ್ಕೊಂಡಿದ್ದೀರಾ? ನಮ್ಗೆ ನುಡ್ಸ್ ತೋರಿಸಿದ್ರೆ ಟೆಕ್ನಿಕ್ ಅನ್ನೋದು ಹಲವಾರು ರೀತಿ ಇದೆ. ಕೆಲವು ವಿದ್ವಾಂಸರಿಂದನೇ ಬಂದಿರೋದು, ಆ ಥರ ಟೆಕ್ನಿಕ್ಗಳಿದೆ. ನಮ್ಮ ತಂದೆ ಯಾವ ರೀತಿ ನಮ್ಗೆ ಹೇಳ್ಕೊಟ್ರು ಅಂತಂದರೆ, ಯಾವುದೇ ನೀನು ಒಂದು ಸಂಚಾರ ಕೇಳಿದ್ರೆ ಅದನ್ನು ವಾಪಸ್ ನುಡ್ಸೋಂಗಿರಬೇಕು, ಅದನ್ನು ಫಸ್ಟ್ ಯೋಚನೆ ಮಾಡು, ಆ ಟೆಕ್ನಿಕ್ ವಿಲ್ ಫಾಲೋ ಯು ಅನ್ನೋ ಒಂದು ಇದು. ಸೊ ನಾನು ಹೇಳಬೇಕು ಅಂದರೆ ನಂದು ಪ್ರಿಡಾಮಿನೆಂಟ್ಲಿ ಸ್ವಲ್ಪ ವೋಕಲ್ ಸ್ಟೈಲ್, ನಾನು ಗಾಯಕಿ ಸ್ಟೈಲ್ ಅಂತಾರಲ್ಲ, ಅದನ್ನು ಫಾಲೋ ಮಾಡಿಕೊಂಡು ಬಂದಿದ್ದೀನಿ. ಹಾಗನ್ಬಿಟ್ಟು ಇನ್ಸ್ಟ್ರೂಮೆಂಟದು ವಿಶೇಷತೆ ತೋರಿಸೋ ಕಡೆ ಎಲ್ಲರೂ ಸ್ವಲ್ಪ ತೋರಿಸಿರೋದುಂಟು. ಅದನ್ನು ಪ್ರಿಡಾಮಿನೆಂಟಾಗಿ ಬರೀ ಅದನ್ನೇ ನುಡ್ಸೋಕ್ಕೂ ಹೋಗಿಲ್ಲ. ಬರೀ ಬೇರೆ, ಹೌದು, ಸೋಲೋದ್ರಲ್ಲೂ ನಾನು ಸ್ವಲ್ಪ ವೋಕಲ್ ಗಾಯಕಿ ಸ್ಟೈಲ್ನೇ ಫಾಲೋ ಮಾಡಿರೋದು ಉಂಟು. ಇವಾಗ ಸಿಂಪಲ್ ಫ್ರೇಸಸ್ ಇರ್ಬೋದು. ಅದು ಬಂತ ಇಲ್ವಾ? ನಮ್ಮ ತಂದೆ ಈ ಥರ ಒಂದು ಟೆಸ್ಟ್ ಕೊಡೋರು. ಅಂದರೆ ಹಾಡಿದ್ದನ್ನು ವಾಪಸ್ಸು ನಿಂಗೆ ನುಡ್ಸೋಕ್ಕಾಗತ್ತಾ, ಅದು ಮುಖ್ಯ. ಇವಾಗ ಕೆಲವುದು ಸೂಕ್ಷ್ಮತೆಗಳು ಇರುತ್ತೆ, ಅದಕ್ಕೆ ಫಿಂಗರಿಂಗ್ ಅಂತ ಏನು ಹೇಳ್ಕೊಡೋಕ್ಕಾಗೋದಿಲ್ಲ, ಅದು ಕೇಳೇ ನುಡಿಸ್ಬೇಕು. ಇವಾಗ ಆ ತೋಡಿನಲ್ಲಿ ಸಾಧಾರಣ ಗಾಂಧಾರ ಉಂಟು, ಬಟ್ ಆ ತೋಡಿ ರಾಗದಲ್ಲಿ ನುಡಿಸೋ ಗಾಂಧಾರವೇ ಸ್ವಲ್ಪ ಬೇರೆ, ಅಸಾಧಾರಣವಾದ. ಅದರಲ್ಲಿ ನೋಡಿ ಒಂದು ಸಂಗತಿ ವಿಶೇಷವಾಗಿ ಎಲ್ಲ ನುಡಿಸ್ತಾರೆ. ಆ ಮೊದಲನೇ ಶುರು ಮಾಡಿದ ಗಾಂಧಾರ ಸಾಧಾರಣ ಗಾರ ಬೇರೆ, ಇಳಿದ ಮೇಲೆ ಬಂದಿದ್ದು ನುಡಿಸಿದ್ದೇ ಬೇರೆ. ಅದನ್ನ ಶುದ್ಧ ಅಂತಲೂ ಹೇಳೋಕ್ಕಾಗಲ್ಲ. ಅದು ಆ ಸೂಕ್ಷ್ಮತೆ ಅದನ್ನು ನಮ್ಮ ತಂದೆ ಹೇಳ್ಕೊಡೋರು. ಏಕೆಂದರೆ ನಿನಗೆ ಕೇಳಿದ್ದನ್ನು ತೀರಾ ಫಿಂಗರಿಂಗ್ ಟೆಕ್ನಿಕು ಆ ಥರ ಇದು ಮಾಡೋಕ್ಕೆ ಹೋದರೆ ನುಡ್ಸೋಕ್ಕಾಗಲ್ಲ. ಯು ಶುಡ್ ಬಿ ಏಬಲ್ ಟು ಪ್ಲೇ ಅಂತ ಅದೊಂದು ರೂಢಿ ಮಾಡಿಸಿಸ್ಬಿಟ್ಟು, ಇವಾಗ ಆ ದೈವತನ ನಾವು ದೈವತದ ಫಿಂಗರ್ಲಲ್ಲೇ ನುಡಿಸ್ತಾ ಇಲ್ಲ. ಕೆಲವು ಟೆಕ್ನಿಕ್ ಇರೋದು ದೈವತದ ಫಿಂಗರಲ್ಲಿ ನುಡಿಸ್ಬೇಕು ಅಂತ. ಇದರಲ್ಲಿ ನಾವು ಪಂಚಮದ ಫಿಂಗರ್ ಇಟ್ಕೊಂಡೆ ದೈವತ ನುಡಿಸಿ, ಯಾಕೆಂದರೆ ಅದರಷ್ಟು ಸೂಕ್ಷ್ಮತೆ ಇರೋದು ತುಂಬ ಪಕ್ಕದಲ್ಲೇ ಇರೋದ್ರಿಂದ ತೀರಾ ಅದು ಅಲ್ಲ, ಚೂರು ಅದು ಕರ್ನಾಟಕ ದೈವತ ಎಲ್ಲನೂ ಬರುತ್ತೆ. ಇನ್ನೊಂದು ಅದೆಲ್ಲ ಅನುಭವ ವೇದ್ಯ. ನೀವು ಹೇಳೋದು ಕರೆಕ್ಟ್. ಅದು ಟೆಕ್ನಿಕ್ಗಿನ್ನ ಅದು ಹೇಗೆ ಬರಬೇಕು ಅನ್ನೋದು ಅದು ಕರೆಕ್ಟ್. ಅದು ನಾದ ಬಂದು ಅದು ಕರೆಕ್ಟಾಗಿ ಅದು ರಿಫ್ಲೆಕ್ಟ್ ಆಗಿದೆ ಅಂತಂದರೆ ಆಮೇಲೆ ಯುವರ್ ಎಬಿಲಿಟಿ ಟು ಕನ್ಸಿಸ್ಟೆಂಟ್ಲಿ ರೀಪ್ರೊಡ್ಯೂಸ್
ಇದನ್ನು ಆ ಸಂಚಾರನ ಬೇರೆ ಬೇರೆ ಸಂಚಾರಗಳನ್ನ ನುಡ್ಸೋಕ್ಕೆ ಬಂತು ಅಂತಂದರೆ ಒಂದು ಒಳ್ಳೆ ಫಿಂಗರಿಂಗ್ ಟೆಕ್ನಿಕ್ ಇದೆ ಅಂತ ಆಯಿತು. ಹೌದು, ಯಾಕೆಂದರೆ ಒಂದಕ್ಕೆ ನುಡ್ಸೋಕ್ಕಾಗತ್ತೆ, ಇನ್ನೊಂದಕ್ಕೆ ನುಡ್ಸೋಕ್ಕಾಗಲ್ಲ ಅಂದರೆ ಆವಾಗ ಆ ಟೆಕ್ನಿಕ್ ಸರಿ ಇಲ್ಲ ಅಂತ ಹೇಳ್ಬೋದು. ಇದೇನಾಗಿದೆ ಅಂದರೆ ನಮ್ಮ ತಂದೆ ಹೇಳ್ಕೊಟ್ರೋ ರೀತಿ ಯಾವ ಥರ ಅಂತಂದರೆ, ಆ್ಯಂಡ್ ಬೈ ಆ್ಯಂಡ್ ಲಾಸ್ ನಿಮ್ಮ ತಂದೆಯವರು ಅದೇ ಥರನೇ ನುಡಿಸ್ತಿದ್ದು. ಏನಂದರೆ ಏನಾದ್ರು ಕೇಳಿದ ತಕ್ಷಣ ವಾಪಸ್ ನುಡಿಸ್ಬೇಕು. ಹೌದು, ಅದು ಇಲ್ಲೇ ಇದ್ರೆ ಏನಾಗುತ್ತೆ, ದೇರ್ ಆರ್ ಸಮ್ ಸ್ಕೂಲ್ಸ್ ದಟ್ ವಿ ಕ್ಯಾನ್ ಫಾಲೋ. ಆ ಥರನೇ ನುಡಿಸ್ಬೋದು. ಈಗ ಲಾಲ್ಗುಡಿ ಸ್ಕೂಲಲ್ಲಿ ಅದೇ ಒಂದು ಬಾನಿ, MSG ಸಾರ್ಸ್ ಸ್ಕೂಲಲ್ಲೇ ಒಂದು ಬಾನಿ, TN ಕೃಷ್ಣನ್ ಸಾರ್ದೆ ಒಂದು, M ಚಂದ್ರಶೇಖರನ್ ಸಾರ್ದೆ ಒಂದು, ಆ ಥರ ಚೋಡೆ ಅವರು ನುಡಿಸ್ತಿದ್ದು ಅನುಸ್ವರಗಳೇ ಬೇರೆ, RR ಕೇಶವಮೂರ್ತಿಗಳು ಸಾರ್ ನುಡಿಸಿದ್ದು. ಇದು ಕಂಬೈನ್ಡ್, ಇದು ಒಂದು ಟೆಕ್ನಿಕ್ ಇರೋದ್ರಿಂದ ಆ್ಯಸ್ ಲಾಂಗ್ ಆಸ್ ಯು ಆರ್ ಕಂಫರ್ಟಬಲ್ ರೀಪ್ರೊಡ್ಯೂಸಿಂಗ್ ದ ಫ್ರೇಸ್ ದಟ್ ಯು ಹಿಯರ್. ಆಮೇಲೆ ಯಾವುದೇ ಕೀರ್ತನೆ ನುಡಿಸ್ಬೇಕು ಅಂತಂದರೆ ಅದಕ್ಕೆ ಸರಿಯಾಗಿ ನುಡಿಸ್ಬಲ್ಲೆ ಅಂತಂದರೆ ಕಲ್ತಾಯಿತು ಆ ಟೆಕ್ನಿಕ್ ಅಂತ. ದೇರ್ ಮೈಟ್ ಬಿ ಸಮ್ ಥಿಂಗ್ಸ್ ದಟ್ ವಿ ಅಡ್ಯಾಪ್ಟ್ ಫ್ರಮ್ ಹಿಯರ್ ಆ್ಯಂಡ್ ದೇರ್. ತೀರಾ ಮಾಡೋಕ್ಕೆ ಆಗಲ್ಲ ಅಂತಿಲ್ಲ. ಕೆಲವು ಗಮಕಗಳು ಇವಾಗ ಅಂತನ್ನೋದು ಸ್ವಲ್ಪ ಲಾಲ್ಗುಡಿ ಸ್ಕೂಲಲ್ಲಿ ಆ ಥರ ಒಂದು ಸಾಗೇನೆ ಮಧ್ಯಮಾವತಿನಲ್ಲಿ ಆ ಥರ ನುಡಿಸಿದಾಗ ಅದು ಗೊತ್ತಾಗತ್ತೆ. ಅಲ್ಲಿಂದನೇ ನಾವು ಆ ಥರದ್ದು ಬಾರೋ ಮಾಡಿಕೊಂಡು ನುಡಿಸೋಂಥ ಅದೆಲ್ಲ ಅವ್ರದ್ದೆಲ್ಲ ದೊಡ್ಡವರು ಅದನ್ನು ನಮ್ಮ ಕೈಗೆ ನಮ್ಗೆ ಯಾವ್ದಾಗುತ್ತೋ ಅದನ್ನು ತಗೊಳ್ಳೋದ್ರಲ್ಲಿ ಏನು ತಪ್ಪೇನಿಲ್ಲ. ಹೌದು, as long as it comes under ಇದು ಟ್ರೆಡಿಷನ್ನು ಸಂಪ್ರದಾಯದಲ್ಲಿ. ಹೌದು ಹೌದು ಸರ್, ಇನ್ಸ್ಟ್ರೂಮೆಂಟಲ್ಲಿ ನಮ್ಮಲ್ಲಿ ಸಾಹಿತ್ಯ ಓರಿಯೆಂಟೆಡ್. ಹೌದು, ಇನ್ಸ್ಟ್ರೂಮೆಂಟಿಗೆ ಸಾಹಿತ್ಯ ಬೇಕು ಅನ್ನೋರು ಇದ್ದಾರೆ, ಆದರೆ ಅದು ಬೇಡ ವಿಷಯ. ಅದಕ್ಕೆ ಕೇಳಬೇಕಾದ್ರೆ ಅದು ಬೋ ಸಹಾಯದಿಂದ ಸುಮಾರು ನುಡಿಸ್ತಾರೆ. ಆವಾಗ ನಿಮಗೆ ಇವಾಗ ಬ್ರೋ ಚೇವಾರರು ಅಂದರೆ ಅದು ಕೇಳುತ್ತೆ. ಹೌದು, ಬರೀ ಟೆಕ್ನಿಕಲ್ಲಾಗಿ ನಾವು ನುಡಿಸಿದ್ರೆ ಅದು ಕೇಳದೇ ಇರ್ಬೋದು. ಹೌದು, ಅದು ಒಂದೆರಡು ಯಾವುದಾದ್ರೂ ಈಗ ಸಿಂಪಲ್ ವಾತಾಪಿನೇ ತಗೊಳ್ಳೋಣ. ಹೌದು, ವಾತಾಪಿ ಗಣಪತಿ ಕೇಳಿದವರೇ ಇಲ್ಲ. ಅದೇನಾಗುತ್ತೆ ಅಂದರೆ ನಾವು ಸಾಹಿತ್ಯ ತಿಳ್ಕೊಳ್ದೇನೆ ಅದನ್ನು ನುಡ್ಸೋಕ್ಕೆ ಪ್ರಯತ್ನ ಪಟ್ಟರೆ ಬರೀ ಸ್ವರ ಆಚೆ ಬರ್ತಾ ಇರುತ್ತೆ. ಹೌದು, ಆಗ ಏನಾಗುತ್ತೆ, ಇವಾಗ ನಾನು ಅಂತ ಆ ಬೋಗಿ ಎಂಫಸಿಸ್ ಕೊಡಲಿಲ್ಲ ಅಂದರೆ ವಾತಾಪಿ ಗಣಪತಿಂ ಭಜೆ ಹಮ್ಮ ಅದನ್ನು ನುಡಿಸ್ಬೇಕಾದ್ರೆ ವಾತಾಪಿ ಅಂತಾನೆ ನುಡಿಸಿದ್ರೇ ಅದು ಸರಿಯಾಗಿ ಕೇಳೋದು. ಇಲ್ಲದಿದ್ದರೆ ಅದು ಸಾಹಿತ್ಯ ಕೇಳ್ದಂಗಿರಲ್ಲ. ಇದು ಸಾಹಿತ್ಯ ಕರೆಕ್ಟಾಗಿ ನುಡಿಸ್ತಿಲ್ಲ ಅಂತ ಗೊತ್ತಾಗ್ಬಿಡೋದು. ಎಷ್ಟೋ ಸಲ ಸಾಹಿತ್ಯ ತಿಳ್ಕೊಳ್ಳದೆ ನುಡಿಸಿದ್ರೆ ವೋಕಲಿಸ್ಟ್ ಗೊತ್ತಾಗತ್ತೆ, ಯಾಕೋ ಸಾಹಿತ್ಯ ಸರಿಯಾಗಿ ಕೇಳಿಸ್ತೆ. ಯಾಕೆ ಒಂದ್ಸಲಿ ಏನಾಗುತ್ತೆ, ಅನುಪಲ್ವಿನಲ್ಲಿ ಬಂದ ಹಾಗೇನೆ ಚರಣದ ನೆಕ್ಸ್ಟ್ ಪೋರ್ಷನ್ ಅದೇ ಥರ ಬರುತ್ತೆ. ದುರ್ನಚೆ ಅಂತ ಫಸ್ಟು ಅನುಪಲ್ವಿನಲ್ಲಿ ಇದರೊಳಗೆ ಬಂಟು ರೀತಿ ಕೋಲ್ನಲ್ಲಿ ಅಲ್ಲಿ ದುರ್ನಚೆ ಎರಡು ಬೋ ಬರಬೇಕು. ರಾಜಿಲ್ಲು ತ್ಯಾಗ ನೆಕ್ಸ್ಟ್ ಪೋರ್ಷನಲ್ಲಿ ರಾಜಿಲ್ಲು ಅಂತ ಬರುತ್ತೆ. ಅಲ್ಲೂ ಅಂತ ನುಡಿಸಿದ್ರೆ ನಾನು ಅದು ಸಾಹಿತ್ಯ ಅಂದರೆ ಸಾಹಿತ್ಯ ಕಲ್ತ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ನಮಗೂ ಒಂದು ನುಡಿಸೋದಕ್ಕೆ ಅದು ಆ ವರ್ಡು ಸರಿಯಾಗಿ ಕೇಳಿಸ್ಲಿಲ್ಲ ಅಂದ್ರೆ ಇವಾಗ ಭಜ ಲಕ್ಷ್ಮೀ ಬರಮ್ಮ ಅದು ಬೋಗ್ ಸರಿ ಅಂತ ನುಡಿಸೋದು. ನಾನು ಪ್ಲೇನಾಗಿ ಆ ಥರ ಬೋಗ್ ಫೋಕಸ್ ಮಾಡಲಿಲ್ಲ ಅಂದರೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಥರನೇ ಇದೆ, ಬಟ್ ಅಲ್ಲಿ ಏನೋ ಪಂಚ್ ಅಂತಾರಲ್ಲ
ಆ ಒಂದು ಎಂಫಸಿಸ್ ಅದು ಕರೆಕ್ಟಾಗಿ ಅಲ್ಲಿ ಆ ಲೆಟರ್ಸ್ ಫೀಲಿಂಗು ನೀವು ಬರಬೇಕು ಅನ್ನೋ ಒಂದು ಫೀಲಿಂಗ್. ಹೌದು. ಇಲ್ಲದೆ ಏನಾಗ್ಬಿಡುತ್ತೆ, ಕೀರ್ತನೆಗಳು ಕಲ್ತ್ಕೊಂಡಾಗ ಸ್ವರ ತಲೆಯಲ್ಲಿ ಓಡ್ತಿರುತ್ತೆ, ಹೌದೌದು, ಸಾಹಿತ್ಯ ಓಡೋದಿಲ್ಲ ಅವಾಗ. ನಾನು ನೋಡ್ತೀನಿ ಚಾಲೆಂಜು ಈ ನೆರವಲ್ಲಲ್ಲಿ ಸಾಹಿತ್ಯ ಗೊತ್ತಿಲ್ಲ ಅಂದರೆ ಎಲ್ಲೆಲ್ಲೋ ನ್ಯಾಸ ಸ್ವರಗಳು ನಿಲ್ಲಿಸ್ಬಿಡ್ತಾರೆ ಒಂದೊಂದು ಸರಿ. ಹಾಡೋರ್ಗೂ ತೊಂದರೆ, ಕೇಳೋರ್ಗೂ ಒಂದು ಅಂದರೆ ಅದು ಈ ಫ್ರೇಸಸ್ ಇಲ್ಲಿ ಬರಬೇಕು ಅಂತ. ಈಗ ಜಗದೋದ್ಧಾರನ ಸುಮ್ಮನೆ ಉಳಿಸಿ ಸರ್, ನಮ್ಮ ಒಂದು ಲೈನ್ ಆದರೆ ಹೌದು, ಆ ಕೋಆರ್ಡಿನೇಷನ್ ಮತ್ತೆ ಅದು ಇಲ್ಲದಿದ್ರೆ ಆ ಒಂದು ಎಂಫಸಿಸ್ ಬರಲಿಲ್ಲ ಅಂದರೆ ಏನೋ ಸಪ್ಪೆ ಆಗಿಬಿಡುತ್ತೆ. ಅಷ್ಟು ಬರಲೇಬೇಕು. ಬರಲಿಲ್ಲ ಅಂತಂದರೆ ಆ ಸಾಹಿತ್ಯ ಕೇಳ್ದಂಗಿರಲ್ಲ. ಅದೊಂದೇ ಜನಕ್ಕೆ ಸಾಹಿತ್ಯ ಗೊತ್ತಿದ್ದರೆ ಇದ್ಯಾಕೇನೋ ಸರಿಯಾಗಿ ಕೇಳಿಸ್ತಿಲ್ಲ ಅನ್ನೋದು ಒಂದು ತಲೆಗೆ ಬರೋ ಚಾನ್ಸಸ್ ಆ ಥರ ಇದೆ, ಆದರೆ ಆ ಥರ ಇಲ್ಲ ಅಂದ್ಕೊಳ್ತಾರೆ. ಹೌದೌದು ಸರ್, ತುಂಬ ಸಂತೋಷ ಆಯಿತು. ರ್ಯಾಪಿಡ್ ಫೈರ್ ಅಂತ ಒಂದು 4-5 ರಾಗ ಕೇಳ್ಬೋದು? ಕೇಳಿ ಸರ್. ನಾಟಕು ರಂಜಿ. ಶ್ರೀರಾಗ. ಶಾನಾ. ಸರ್, ಕಡೆಯದು ಒಂದೇ ಒಂದು ಆನಂದ ಭೈರವಿ. ತುಂಬ ಸಂತೋಷ. ಆವಾಗಲೇ ಒಂದು ಪ್ರಶ್ನೆ ಕೇಳಬೇಕು ಅಂತಿದ್ದೆ. ಈ ಮೈಕ್ರೋ ಚಿಪ್ಪು ಇದೆಲ್ಲ ಬಂದಾಗ ತಾವು ಎಲೆಕ್ಟ್ರಾನಿಕ್ ತಂಬೂರ ಕೂಡ ಒಂದು ಮಾಡಿದ್ರಿ, ಆದರೆ ಕಾರಣಾಂತರಗಳಿಂದ ಅದನ್ನು ನೀವು ಅದು ಮಾರ್ಕೆಟ್ ಮಾಡಲಿಕ್ಕೆ ಆಗಲಿಲ್ಲ. ಬಟ್ ವಿಷಯ ಹೇಳೋಣ ಅಂತ ನಮ್ಮ ವೀಕ್ಷಕರಿಗೆ. ಇಲ್ಲ, ನನಗೆ ಪ್ರೇರಣೆ ಅದಕ್ಕೆ ಬಂದಿದ್ದು ಅಂದರೆ ನಮ್ಮ ರಾಜನಾರಾಯಣ್ ಅವರು ಆವಾಗ ರ್ಯಾಡಲ್ ಸಿಸ್ಟಮ್ಸಲ್ಲಿ ಅವರೇ ಪಯನೀರ್ ಅದು ತಂಬೂರ ಮಾಡಿದ್ರು. ನನಗೆ ಅದೇನೋ ಒಂದು ನನಗೆ, ಆಮೇಲೆ ನನ್ನ ಚಿಕ್ಕಮ್ಮನ ಮಗ ರವೀಂದ್ರ ಅಂತ ನಮಗೇನೋ ಒಂದು ಹುಚ್ಚು, ಅದನ್ನು ಮಾಡಬೇಕು ನಾವು ಅದನ್ನು ಅಂತ ಟ್ರೈ ಮಾಡಿದ್ವಿ. ಬಟ್ ಅದೇನು ಅಂದರೆ ಅದನ್ನು ಪ್ರಾಡಕ್ಟೈಸ್ ಮಾಡೋದು, ಅದಕ್ಕೆ ಅವನು ಕೆಲಸದಲ್ಲಿದ್ದ, ನಾನು ಕೆಲಸದಲ್ಲಿದ್ದೆ. ಮಾಸ್ ಪ್ರೊಡಕ್ಷನ್ಗೆ ನಾನು ಮಾಡೋಕ್ಕೆ ತಯಾರಿರಲಿಲ್ಲ. ಕೇಳಿದ್ದೆ ನಾನು ಅದನ್ನೆಲ್ಲ. ಎನಿವೆ ಸರ್, ಭಾಳ ಸಂತೋಷ ಆಯಿತು ಇಷ್ಟೊತ್ತು ನಮ್ಮಲ್ಲಿದ್ದು. ಇನ್ನೇನಾದರೂ ಹೇಳಬೇಕು ಅಂತಿದ್ದರೆ ನಿಮಗೆ, ಈಗಿನ ಜನ್ರೇಷನ್ನು ಒಳ್ಳೆದಾಯ್ತು ಕೇಳಿದ್ದು. ಎರಡು ಬ್ಯಾಲೆನ್ಸ್ ಮಾಡೋದು ಮತ್ತು ಸಂಗೀತ. ಹೌದು, ನಾನು ಹೇಳ್ತಾನೆ ಇರ್ತೀನಿ, ಸಂಗೀತ ಪೂರಕವಾಗೇ ಇರುತ್ತೆ ಓದಿಗೆ, ಏನು ತೊಂದರೆ ಮಾಡಲ್ಲ. ಹೌದೌದು. ನಾನು ನೋಡಿ, ನನಗೆ ಸಾಕಷ್ಟು ಬೆನಿಫಿಟ್ಸ್ ಸಂಗೀತದಿಂದ
ಎಂಜಿನಿಯರಿಂಗ್ ಫೀಲ್ಡಲ್ಲಿ ಸಿಕ್ಕಿದೆ. ಇಂಜಿನಿಯರಿಂಗ್ ಫೀಲ್ಡಿಂದ ಸಾಕಷ್ಟು ಸಂಗೀತದಲ್ಲೂ ಸಿಕ್ಕಿದೆ. ತಮಾಷೆಗೆ ಹೇಳ್ಬೇಕಂದ್ರೆ 2 ಕಡೆಯಿಂದನೂ ಬೆನಿಫಿಟ್ ಆಗಿದೆ. ಹೌದು ಹೌದು, ಕರೆಕ್ಟಾಗಿ ಹೇಳಿ. ಅದು ಏನು ಅಂದರೆ ನೋಡಿ, ನಮ್ಮ ಕಾರ್ಪೊರೇಟ್ ಇದರೊಳಗೆ ಲಿಸ್ನಿಂಗ್ ಸ್ಕಿಲ್ಸ್ ಅಂತೆಲ್ಲ ಮಾತಾಡ್ತೀವಿ. ಅಂದರೆ ಕೇಳಿಸ್ಕೋಬೇಕು ಫಸ್ಟು. ಕೇಳಿಸ್ಕೊಂಡು ಕೆಲವು ಟೈಮ್ ನಾವೇ ಮಾತಾಡ್ತಾ ಇರ್ತೀವಿ. ಕೇಳಿಸ್ಕೊಳ್ಳೋ ಒಂದು ಮನೋಭಾವನೆ ಇದೆಯಲ್ಲ, ಅದು ನನಗೆ ಸಂಗೀತದಿಂದ ಅದು ಅಲ್ಲಿ ಸೇರಿಕೊಂಡಾಗ ಕಾರ್ಪೊರೇಟ್ ಟ್ರೈನಿಂಗ್ಸ್ ಅಂತಂದಷ್ಟು ಮಾಡ್ತಾರೆ. ಕಮ್ಯುನಿಕೇಷನ್ ಸ್ಕಿಲ್ಸು, ಆಮೇಲೆ ಲಿಸ್ನಿಂಗ್ ಸ್ಕಿಲ್ಸ್ ಅಂತ. ನನಗೆ ಲಿಸ್ನಿಂಗ್ ಸ್ಕಿಲ್ಸ್ ಕ್ಲಾಸ್ಗೆ ಹೋದಾಗ ಅಯ್ಯೋ ಲೈಫೆಲ್ಲ ನಾನು ಇದೇ ಮಾಡ್ತಾ ಇರೋದು, ಲಿಸ್ನಿಂಗ್ ಹೋದೆ. ಅದರಿಂದ ಇನ್ನೊಂದು ಏನು ಅಂತಂದರೆ, ಇವಾಗ ಸಂಗೀತದಲ್ಲಿ ಕ್ರಿಯೇಟಿವ್ ಎಕ್ಸ್ಪ್ರೆಷನ್ಸ್ ತುಂಬ ಜಾಸ್ತಿ. ಆ ರಾಗ ನಾವು ಇವತ್ತು ನಾನು ನುಡಿಸ್ದಂಥ ಆನಂದ ಭೈರವಿ ನಾಳೆ ಅದೇ ಸಂಗತಿಗಳು ಬರೋಕ್ಕೆ ಸಾಧ್ಯನೇ ಇಲ್ಲ. ಬೇರೆ ಇನ್ನೇನೋ ಬರುತ್ತೆ, ಹೊಸದು ಹುಡ್ಕೊಂಡು ಹೋಗಬೇಕು ಅಂತ ಒಂದು ಮನೋಭಾವನೆ ಬರುತ್ತಲ್ಲ. ಆ ಕ್ರಿಯೇಟಿವ್ ಇನೋವೇಷನ್ನು ಈಸ್ ವಾಟ್ ಹೆಲ್ಪ್ ಮೀ ಇನ್ ಮೈ ಕಾರ್ಪೊರೇಟ್ ವರ್ಲ್ಡ್. ಅಲ್ಲಿ ನಾನು ಸುಮ್ಮನೆ ಇರ್ತಾ ಇರಲಿಲ್ಲ, ಏನಾದ್ರು ಹೊಸದಾಗಿ ಮಾಡಲೇಬೇಕು. ಅದರಿಂದ ನನಗೆ ಒಂದು ಸ್ವಲ್ಪ ಹೆಸರು ಬಂದಿದ್ದು ಅದರಿಂದನೇ, ಆ ಕ್ರಿಯೇಟಿವ್ ಎಕ್ಸ್ಪ್ರೆಷನ್ಸಿಂದ. ಆಮೇಲೆ ನನಗೆ ಸಾವಿರಾರು ಜನದ ಮುಂದೆ ಹೋಗಿ ಪ್ರೆಸೆಂಟ್ ಮಾಡಬೇಕು ಅಂದರೆ ನನಗೆ ಭಯ ಇರ್ತಾನೆ ಇರಲಿಲ್ಲ. ಯಾಕೆಂದರೆ ಇಲ್ಲಿ ನೋಡಿದ್ದು ಆಡಿಯನ್ಸ್ ಸ್ಟೇಜ್ ಮೇಲೆ ಕೂತು ಅಭ್ಯಾಸ, ಸ್ಟೇಜ್ ಫಿಯರ್ ಅನ್ನೋದೇ ಇರ್ತಿರಲಿಲ್ಲ. ಹಾಗೆ ಆ ಕಡೆಯಿಂದ ನಾನು ನೋಡಿದ್ರೆ ಕಾರ್ಪೊರೇಟ್ ಫೀಲ್ಡಿಂದ ಡಿಸಿಪ್ಲಿನ್ನು, ಹಾರ್ಡ್ ವರ್ಕು, ಆಮೇಲೆ ರಿಸಲ್ಟ್ಸ್ ಮ್ಯಾಟರ್. ನೀನು ಎಷ್ಟೇ ಇದು ಮಾಡ್ಕೊಂಡಿರ್ಬೋದು ಅಂತ ಪ್ರಾಕ್ಟೀಸ್ ಮಾಡಿರ್ಬೋದು, ಆದರೆ ನಾನು ಸ್ಟೇಜ್ಗೆ ಹೋದ್ಮೇಲೆ ಅಲ್ಲಿ ಸರಿಯಾಗಿ ನುಡಿಸ್ಲಿಲ್ಲ ಅಂದರೆ ಪ್ರಾಕ್ಟೀಸ್ ಮಾಡಿಲ್ಲ. ಔಟ್ಕಮ್ ಈಸ್ ಇಂಪಾರ್ಟೆಂಟ್. ಅದಕ್ಕೆ ನಾನು ಎಕ್ಸ್ಕ್ಯೂಸ್ ಇಲ್ಲ, ನಂಗೆ ಇವತ್ತು ತುಂಬ ಏನೋ ಕೆಲಸ ಆಯಿತು, ಕೈ ನೋವು ಇತ್ತು, ನುಡಿಸ್ಲಿಲ್ಲ, ಯಾರು ಕೇಳ್ತಾರೆ? ನಾನು ಯಾವಾಗಲೂ ಹೇಳ್ತೀನಿ, ವೈಟ್ ಬೋರ್ಡಲ್ಲಿ ಒಂದು ಬ್ಲ್ಯಾಕ್ ಡಾಟ್ ಬರೆದ್ರೆ ಜನಕ್ಕೆ ಏನಿದೆ ಅಂತ ಕೇಳಿದ್ರೆ ಬ್ಲ್ಯಾಕ್ ಡಾಟ್ ಅಂತಾರೆ, ವೈಟ್ ಬೋರ್ಡ್ ಅನ್ನಲ್ಲ. ಹೌದು, ಯಾಕೆಂದರೆ ಅದೇ ಫಸ್ಟ್ ಕಣ್ಣು ಕಾಣೋದು ನಮಗೆ. ಅದಕ್ಕೆ ಏನೋ ಒಂದು ಅಪಸ್ವರ ನುಡಿಸು ಅಥವಾ ಏನೋ ಮಿಸ್ ಮಾಡಿದ್ವಿ ಅಂದರೆ ಜನದ ತಲೆಯಲ್ಲಿ ಫಸ್ಟ್ ಅದು ಉಳ್ಕೊಳ್ಳುತ್ತೆ, ಮಿಕ್ಕಿದೆಲ್ಲ ಮರ್ತೋಗ್ಬಿಡ್ತಾರೆ. ಆ ಥರ ನಾನು ಎಲ್ಲರಿಂದಲೂ ಬೆನಿಫಿಟ್ ಆಗಿದ್ದೀನಿ. ನಾನು ಮುಂದಿನ ಪೀಳಿಗೆ ಅಥವಾ ಆಸ್ಪಿರೆಂಟ್ಸ್ ಇರ್ತಾರಲ್ಲ, ಸ್ಟೂಡೆಂಟ್ಸ್ಗೆ ಇಷ್ಟೇ ಹೇಳೋದು, ನೀವೇನು ಮಾಡಬೇಕು ಅಂತಿದ್ದೀರೋ ಅದನ್ನು ತುಂಬ ಒಲವು ಇಟ್ಕೊಂಡು, ಪ್ಯಾಷನ್ ಇಟ್ಕೊಂಡು ಮಾಡಿ. ಇಷ್ಟ ಇಲ್ವಾ ಚೇಂಜ್ ಮಾಡಿ, ಪರವಾಗಿಲ್ಲ. ನಿಮಗೆ ಇವಾಗ ನನಗೆ ಇಂಜಿನಿಯರಿಂಗ್ ಮಾಡೋಕ್ಕೆ ಇಷ್ಟ ಇಲ್ಲ, ಲಾಯರ್ ಆಗಬೇಕು ಅಂತ ಲಾಯರ್ ಮಾಡಿ, ಆಗಿ ಪರವಾಗಿಲ್ಲ, ಅದರಲ್ಲೇ ಸಾಧಿಸ್ಬೋದು. ಲಾ ಆಗಲಿಲ್ವಾ, ನಾನು ಝುವಾಲಜಿಸ್ಟ್ ಆಗ್ತೀನಿ, ಆಗ್ಬೋದು. ಅದರಲ್ಲೂ ಜನ, ಇವಾಗ ನೀವೇನೇ ಒಂದು ಒಳ್ಳೆ ಉದಾಹರಣೆ. ನಿಮ್ಮ ತಂದೆ ವೈಲಿನ್ನು, ನೀವು ತೊಗೊಂಡಿರೋದು ಪರ್ಕಷನ್ನು, ನೀವು ಅದರಲ್ಲಿ ಜಯಿಸಿದ್ದೀರಾ. ಸ್ವಲ್ಪ ಮೃದಂಗ ಸುಮ್ಮನೆ ನುಡಿಸ್ಬೇಕು ಅಂತ ತೊಗೊಳ್ಳಿಲ್ಲ, ನಿಮ್ದು ಆಸೆ ಇಟ್ಟು ಮಾಡಿದ್ರಿ. ಅದು ಏನೋ ದೊಡ್ಡ ಪರಂಪರೆ, ಪಿಟೀಲ್ ಪರಂಪರೆ. ಅದು ಬಿಟ್ಟು ನೀವು ಮೃದಂಗ ಮಾಡಬೇಕು ಅಂತಂದರೆ ನಿಮ್ಗೆ ಅದರಲ್ಲಿ ಇದ್ದಿದ್ದು ಒಲವು. ಅದೇ ಥರ ನನಗೂ ಏನನ್ಸುತ್ತೆ ಅಂದರೆ, ಈ ಮಕ್ಕಳು ದೇ ಕಮ್ ಅಪ್ ವಿತ್ ರೀಸನ್ಸ್. ನನ್ನ ಸ್ಟೂಡೆಂಟ್ಸು ಅಷ್ಟೇ, ಎಕ್ಸಾಮ್ ಇದೆ, ಅದಿದೆ, ಇದಿದೆ ಅಂತ ಟಿ ವಿ ತುಂಬ ನೋಡ್ತಾರೆ. ಆಮೇಲೆ ಈಗಿನ ಕಾಲದ ಮಕ್ಕಳು ಈ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಸೋಷಿಯಲ್ ಮೀಡಿಯಾದು ತುಂಬ ಟೈಮ್ ಹಾಳು ಮಾಡ್ತಾರೆ ಅಂತ ಒಂದು ನನಗೆ ನಾನು ಹೇಳ್ತಾ ಇರ್ತೀನಿ. ವೇಸ್ಟ್ ಮಾಡೋ ಟೈಮಲ್ಲಿ ಸ್ವಲ್ಪ ಸಂಗೀತಕ್ಕೆ ಕರೆಕ್ಟ್, ಅದು ಆ ಟೈಮಲ್ಲಿ ಮಾಡಿದ್ರೆ ಇದು ನಿಮ್ಮ ಬುದ್ಧಿ ಬೆಳವಣಿಗೆಗಳು ತುಂಬ. ನಾನು ಕಾನ್ಸಂಟ್ರೇಟ್ ಮಾಡ್ತಾಯಿದ್ರೆ ನನಗೆ ಸ್ಕೂಲಿಂದನೂ ಅಷ್ಟೇ, ಐ ಥಿಂಕ್ ನೀವು ಅನುಭವಿಸಿರ್ತೀರ ಇದನ್ನು. ಅಂದರೆ ಅನುಭವ ಆಗಿರುತ್ತೆ ನಿಮಗೆ. ಅಂದರೆ ಏನಾದ್ರು ಪಾಠ ಮಾಡ್ತಾಯಿದ್ರೆ ನಾನು ಅಲ್ಲಿ ಕೂತ್ಕೊಂಡು ಕೇಳಿಸ್ಕೊಂಡ್ರೆ ಸಾಕು ನನಗೆ. ಆ ಕಾನ್ಸಂಟ್ರೇಷನ್ ಸ್ಕಿಲ್ಸು ನಾನು ಎಷ್ಟೋ ಸಲ ಮಕ್ಕಳಿಗೆ ಹೇಳ್ತೀನಿ, 15 ನಿಮಿಷ ನುಡಿಸ್ತೀರ, 20 ನಿಮಿಷ ನುಡಿಸ್ತೀರ ಪಾಠ, ಇದು ಮೆಡಿಟೇಷನ್ನು. ಇದು ಬಿಟ್ಟು ನೀವು ಬೇರೆ ಏನೂ ಯೋಚನೆ ಮಾಡಿಲ್ಲ. ಅದೇ ಥರ ಸಂಗೀತದಿಂದ ಆಗೋ ಬೆನಿಫಿಟ್ಸ್ ತುಂಬಾ ಜಾಸ್ತಿ. ಅದನ್ನು ಮಕ್ಕಳು ಅದನ್ನು ಉಪಯೋಗಿಸ್ಕೊಂಡು, ಆಮೇಲೆ ಸಮಯ ಹಾಳು ಮಾಡದೆ ಸಮಯ ಹುಡುಕಬೇಕು, ಸಿಕ್ಕೇ ಸಿಗತ್ತೆ. ನಾನು ಎಷ್ಟೋ ಸಲ ಹೇಳ್ತೀನಿ, ನಮಗೆ ಬೇಕಾ ಸ್ವಲ್ಪ ಲೇಟಾಗಿ ಹೋಗ್ತೀವಿ. ಶತಾಬ್ದಿ 6 ಗಂಟೆಗೆ ಹೊರಡುತ್ತೆ ಅಂದರೆ 6 ಗಂಟೆಗೆ ಅಲ್ಲಿ ಹೋಗಿ ಹತ್ತಿದ್ರೇ ಶತಾಬ್ದಿ ಸಿಗೋದು, 6:15 ಹೋದರೆ ಸಿಗೋದಿಲ್ಲ. ಅದಕ್ಕೆ ಅಂತ ನಾವು ಬೇಗನೆ ಎದ್ದು ರೆಡಿಯಾಗಿ ಹೋಗಿ ರೈಲ್ವೆ ಸ್ಟೇಷನ್ಗೆ ಹೋಗ್ತೀವ. ಅದೇ ಥರನೇ ಒಂದು ಲೈಫಲ್ಲಿ ಒಂದು ಡಿಸಿಪ್ಲಿನ್ ಮೇಂಟೈನ್ ಮಾಡ್ಕೊಂಡ್ಬಿಟ್ರೆ, ಪುಷ್ ಮಾಡಿಕೊಂಡ್ರೆ ಅದೇ ಒಂದು ಅಭ್ಯಾಸ ಆಗಿಬಿಡುತ್ತೆ.
ಹೌದು. ಅದಷ್ಟೇ ನಂದು ಅದೊಂದು ಈ ಮಕ್ಳಿಗೆ ಪಾಠ ಹೇಳಿಕೊಟ್ಟು ಇದೊಂದು ಅನುಭವ ಆಗಿದೆ ಅಷ್ಟೇ. ಇಲ್ಲ ಕರೆಕ್ಟ್ ಸರ್. ಯಾಕೆಂದರೆ ನಿಮ್ಮಂಥವ್ರು ಕೇಳಿದ್ರೆ ಈಗಿನ ಜನ್ರೇಷನ್ ಅವ್ರಿಗೆ ಅದೊಂದು ಅರ್ಥ ಆಗುತ್ತೆ. ಯಾಕೆಂದರೆ 7ನೇ ಕ್ಲಾಸಲ್ಲೇ ಎಕ್ಸಾಮು ಸಂಗೀತ ಬಿಡೋರು 8 ಬಿಡ್ತಾನೆ ಇರ್ತಾರೆ. ಹೌದು, ಒಳ್ಳೆ ಟ್ಯಾಲೆಂಟ್ ಇರೋರು ಆಗಿ ಮಾಡಿಬಿಡ್ತಾರೆ. ಅಲ್ಲ ಇದೇ ಮಕ್ಕಳು 10ನೇ ಕ್ಲಾಸಲ್ಲಿ ಬಿಟ್ಟಾಗಲಿ ಅಥವಾ ಸೆಕೆಂಡ್ ಇಯರ್ ಡಿಗ್ರಿನಲ್ಲಿ ಬಿಟ್ಟಾಗಲಿ ಆಮೇಲೆ 15 ವರ್ಷ ಆದಮೇಲೆ ಅಯ್ಯೋ ನಾ ಕಲ್ತ್ಕೊಳ್ತಾ ಇದ್ದೆ ಬಿಟ್ಬಿಟ್ಟೆ ಅಂತ ಎಷ್ಟು ಜನ ಬರ್ತಾರೋ ಶುರು ಮಾಡ್ತಾರೆ ಅವಾಗ ಆಗಲ್ಲ. ಅದಕ್ಕೆಂದರೆ ಅಜಿಲಿಟಿ ಎಲ್ಲ ಹೊರಟೋಗಿರುತ್ತೆ. ಸ್ಪೆಷಲ್ ಇನ್ಸ್ಟ್ರೂಮೆಂಟ್ ತುಂಬ ಕಷ್ಟ, ತುಂಬಾನೇ ನಿಮಗೆ ಗೊತ್ತಲ್ಲ, ರಿಜಿಡಿಟಿ ಬಂದ್ಬಿಟ್ರೆ ನುಡ್ಸೋದು ಕಷ್ಟ. ಬಟ್ ಆಸೆ ಕಲ್ತ್ಕೋಬೇಕು. ನಮ್ಮ ತಂದೆ ಕರ್ಕೊಂಡು ಹೋಗ್ತಿದ್ರು, ಹೋಗಲಿಲ್ಲ. ಎಷ್ಟು ಜನ ಹೇಳಿದಾರೋ. ನಾನು ಯಾವಾಗಲೂ ಹೇಳ್ತೀನಿ, ಇದು ಮಾತ್ರ ರಿಗ್ರೆಟ್ ಮಾಡಬೇಡಿ, ಇದೊಂದು ವಿಚಾರ ಮಾತ್ರ ರಿಗ್ರೆಟ್ ಮಾಡಬೇಕು. ಕಲ್ತ್ಕೊಂಬಿಡಿ. ಸ್ವಿಮ್ಮಿಂಗ್ ಥರ ಕಲ್ತ ಮೇಲೆ ಅದಕ್ಕೆ ಬ್ಯಾಲೆನ್ಸ್, ಸೈಕಲ್ ಬ್ಯಾಲೆನ್ಸ್, ಅದೇ ಥರ. ತುಂಬ ನಾನು ಹೇಳಬೇಕು, ಈ ಒಂದು ಸಂದರ್ಶನಕ್ಕೆ ಕರೆದು ನನಗೆ ಅವಕಾಶ ಕೊಟ್ಟಿದ್ದೀರ. ಅವಕಾಶ ನಿಮ್ಮಿಂದ. ಯಾಕೆಂದರೆ ಇದು ಕರೆಕ್ಟ್ ಟೈಮು. ಇವಾಗೆಲ್ಲ PUC ರಿಸಲ್ಟ್ಸು ಅದು ಇದು ಬಂತು, ಅದಕ್ಕಾಗಿ ಯೋಚನೆ ಮಾಡಿದೆ ಅಂತಲ್ಲ. ನಲ್ಲಿ 2 ವೃತ್ತಿ ಅಂತ ಹೇಳಲ್ಲ, ತಮ್ಮ 2 ಬಹಳ ಇಷ್ಟವಾದಂತಹ ಸಂಗೀತ ಮತ್ತು ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಥವಾ ಹಾರ್ಡ್ವೇರ್ ಏನಿದೆ ಅದರಲ್ಲಿ ಉನ್ನತ ಹುದ್ದೆಯನ್ನು ನೀವು ಅದನ್ನು 2ರನ್ನೂ ಯಶಸ್ವಿಯಾಗಿ ಜಯಿಸ್ಕೊಂಡು ಬಂದಿರೋವಂಥವ್ರು. ಬಹಳ ಸಂತೋಷ ಆಯ್ತು ಸರ್. ಹೀಗೆ ನಿಮ್ಮ ಮುಂದಿನ ನಿಮ್ಮ ಆಶೋತ್ತರಗಳು, ವಿಜಯ ಕಾಲೇಜ್ ಆಫ್ ಮ್ಯೂಸಿಕ್ ನಡೆಸ್ತಾ ಇದ್ದೀರಿ, ಎಷ್ಟೋ ಕಾರ್ಯಕ್ರಮಗಳನ್ನ ಮಾಡ್ತಾಯಿದ್ದೀರಿ, ಎಲ್ಲವೂ ಯಶಸ್ವಿಯಾಗಿ ನಡೀಲಿ ಅಂತ ಹೇಳ್ತಾ, ನಮ್ಮ ವೀಕ್ಷಕರಿಗೆ ಕೇಳಿದ್ರಲ್ಲ ಇಂಥ ಮಹನೀಯರ ಒಂದು ಸಂದರ್ಶನವನ್ನು ನಾವು ಕೇಳಿದ್ದೀವಿ. ಭಾಳ ಸಂತೋಷ ಆಗಿದೆ. ಇದೇ ರೀತಿ ನಮ್ಮ ಹೈ ನೋಟ್ಸ್ ಈ ಮಾಲಿಕೆಯಲ್ಲಿ ಮತ್ತೊಮ್ಮೆ ಇನ್ನೊಬ್ಬ ಪ್ರಬುದ್ಧ ಕಲಾವಿದರ ಸಂದರ್ಶನ ಮಾಡ್ತೀವಿ. ಇವತ್ತಿಗೆ ಗಾನಕಲಾಶ್ರೀ HK ವೆಂಕಟರಾಮ್ರವರ ಸಂದರ್ಶನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಸರ್, ಬಹಳ ಸಂತೋಷ ಆಯಿತು. ಹೀಗೆ ನೀವು ನಮ್ಮ ಸ್ಟುಡಿಯೋಗೆ ಆವಾಗ ಬರ್ತಾಯಿರಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ಮಾಲಿಕೆಯನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ನಮಸ್ಕಾರ.